ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವಾಗ ನನ್ನ ಲೈಫ್ನಲ್ಲಿ ಹೊಸ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಕೂಡ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಫಸ್ಟ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಇಡೀ ದಿನ ನಾನು ಏನೇನೆಲ್ಲ ಮಾಡ್ತೀನಿ, ಏನೇನು ಕೆಲಸ ಮಾಡ್ತೀನಿ ಅಂತ ಎಲ್ಲದನ್ನೂ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಗೋಯಿತು, ಯಾಕೆಂದರೆ ಮನೆಯಲ್ಲಿ ಅತ್ತೆ ಇರಲಿಲ್ಲ. ಅತ್ತೆ ಇರಲಿದ್ದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೆ. ಹಾಗೆ ಎದ್ದು ಆಚೆ ಕಡೆ ಬಂದು ಬಾಗಿಲೆಲ್ಲ ಕಸ ಹೊಡ್ಕೊಂಡು ನೀರು ಹಾಕಿ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಹೊಸ್ಲಿಗೆ ರಂಗೋಲಿ ಹಾಕಿದೆ. ಈ ಥರ 5 ಎಳೆ ರಂಗೋಲಿಯನ್ನು ಹಾಕಿ ಅದಕ್ಕೆ ಈ ಥರ ಸೆಂಟ್ರ್ ಈ ಥರ ಸಿಂಪಲ್ಲಾಗಿ ಒಂದು ಥರ ಬಿಡ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗೆ ಹಚ್ಕೊಂಡೆ. ಇದಾದಮೇಲೆ ಹಾಗೆ ಆಚೆ ಕಡೆ ಹೋಗ್ಬಿಟ್ಟು ಆಚೆ ಕಡೆ ಒಂದು ಪುಟ್ಟದಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ರಂಗೋಲಿನೂ ಸಹ ಬಿಟ್ಟೆ. ನನಗೇನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಆದ್ರೂ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ನೀವು ಕೂಡ ತಿಳಿಸಿ. ಹಾಗೆ ರಂಗೋಲಿ ಹಾಕಿಬಿಟ್ಟು ಸೀದಾ ಒಳಗಡೆ ಬಂದುಬಿಟ್ಟು ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದ್ದವು. ನಾವು ರಾತ್ರಿ ಆದಷ್ಟು ಪಾತ್ರೆಗಳನ್ನ ತೊಳೆದಿಡೋಲ್ಲ, ಯಾಕೆಂದರೆ ನಮ್ಮನೇಲಿ ಅದು ರೂಢಿ ಇಲ್ಲ. ರಾತ್ರಿ ಎಲ್ಲ ಪಾತ್ರೆ ತೊಳೆದಿಟ್ಟು ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದಾಗಲೇ ಯಾರೇ ಇದ್ರೂ ಕೂಡ ಬೆಳಗ್ಗೆ ಎದ್ದಾಗಲೇ ನಾವು ಪಾತ್ರೆ ಎಲ್ಲ ತೊಳ್ಕೊತೀವಿ. ತೊಳ್ಕೊಂಡು ಪಾತ್ರೆ ಕಸ ಎಲ್ಲ ಗುಡಿಸ್ಕೊಂಡೆ ಆಮೇಲೆ ಅಡುಗೆ ಕೆಲಸಕ್ಕೆ ನಿಂತ್ಕೊತೀವಿ. ಈ ಕಡೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸಿಂಕ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸಿಂಕ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಎದ್ದು ಬಂದರು. ಅವರು ನಾನು ಟೀ ಮಾಡ್ತೀನಿ, ನೀನು ನೆಲ ಒರೆಸ್ಕೊ ಅಂತ ಹೇಳಿದರು. ಹಾಗಾಗಿ ನಾನು ಅವ್ರನ್ನ ಟೀ ಮಾಡೋಕ್ಕೆ ಬಿಟ್ಟು ನಾನು ಈ ಕಡೆ ನೆಲ ಒರೆಸ್ಕೊಳ್ಳೋಣ ಅಂತ ಬಂದುಬಿಟ್ಟೆ. ಇವತ್ತು ನಾವು ಆರಾಮ ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಈ ಥರ ಆವಾಗವಾಗ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡ್ತಾ ಇರ್ತಾರೆ. ಏನು ದಿನ ಮಾಡೋಲ್ಲ, ಯಾವಾಗಾದರೂ ಅಪರೂಪಕ್ಕೆ ಒಂದು ಟೈಮ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಇಬ್ಬರು ಹಂಗೆ ಮಾತಾಡ್ತಾ ಹಂಗೆ ಅವ್ರ ಪಾಡಿಗೆ ಅವ್ರು ಟೀ ಮಾಡಿದರು. ನಾನು ಈ ಕಡೆ ನೆಲ ಒರೆಸ್ಕೊಂಡೆ. ಅವರು ಟೀಗಿಟ್ಟು ಫೋನ್ ನೋಡ್ತಾ ಕುತ್ಕೊಂಡ್ಬಿಟ್ರು. ಅದೇ ಇಲ್ಲ ಕೆಲಸ ಇವಾಗ ಗಂಡು ಮಕ್ಕಳಿಗೆ, ಬರೀ ಫೋನ್ ಮಾಡ್ತಾ ಕುತ್ಕೊತಾರೆ. ಆಮೇಲೆ ನಾನು ಈ ಥರ ಎಲ್ಲ ನೆಲ ಒರೆಸೋಕೆ ಮುಂಚೆನೇ ಒಲೆನೆಲ್ಲ ಬೆಳೆದು ಅದಕ್ಕೆ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ಇಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಟೀ ಮಾಡಿ ರೆಡಿ ಆಗಿತ್ತು ಅನಿಸುತ್ತೆ. ನಾನು ನೆಲ ಒರೆಸಿದವಳೆ ಹಿಂದ್ಗಡೆ ಹೋಗಿ ಬಟ್ಟೆ ಒಣಗಾಕ್ತಾಯಿದ್ದೆ. ಮಿಷನ್ಗೆ ಹಾಕಿರೋ ಬಟ್ಟೆ ಹಾಗೆ ಇದ್ದು ನೈಟ್ ಹಾಕಿದ್ದೆ, ಹಾಗಾಗಿ ಬೆಳಗ್ಗೆ ಎದ್ದು ಬಟ್ಟೆ ಒಣಗಾಕ್ತಾ ಇದ್ದೆ. ಇವಾಗ ನಾವು ಹಿಂತ್ಲಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಹಿಂತ್ಲೆಲ್ಲ ಈ ಥರ ಇದೆ. ನಾನು ಬಟ್ಟೆ ಒಣಗಾಕ್ತಾ ಇರೋ ಹತ್ರನೇ ನಮ್ಮ ಹಸ್ಬೆಂಡ್ ಕೂಡ ಬಂದು ಚೇಷ್ಟೆ ಮಾಡ್ತಾಯಿದ್ರು. ಸ್ವಲ್ಪ ಹಂಗೆ ಮೇಡಮ್ ಅನ್ಕೊಂತಂಗೆ ಚೇಷ್ಟೆ ಮಾಡ್ತಾಯಿದ್ರು. ಅವರು ಟೀ ಕುಡಿಯೋಕ್ಕೆ ಅಂತ ನನ್ನ ಕರೀಲಿಕ್ಕೆ ಅಂತ ಬಂದರು. ನೋಡಿ ಈ ಥರ ಆಗಿದೆ ಅವಸ್ಥೆ, ಕೆಲಸದವ್ರು ಮಾತ್ರ ಸಿಗ್ತಾಯಿಲ್ಲ, ದಿನಾನು ಕಾಡಿಸ್ತಾ ಇರ್ತಾರೆ. ಹಾಗೆ ಟೀ ಕುಡಿಯಂಬ ಅಂತ ಜೊತೆಗೆ ಕರ್ಕೊಂಡ್ಬಂದರು. ಹಾಗೆ ಇಬ್ಬರು ಕೂತ್ಕೊಂಡು ಟೀ ಕುಡಿತಾ ಮಾತಾಡ್ತಾ ಕೂತ್ಕೊಂಡ್ವಿ. ಟೀ ಕುಡ್ದು ಆದಮೇಲೆ ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೋಗ್ತಾರೆ. ನಾನು ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೊತೀನಿ. ನೈಟು ಸ್ವಲ್ಪ ಮಳೆ ಆಗಿದ್ದರಿಂದ ಹಿಂದ್ಗಡೆ ಎಲ್ಲ ವಾತಾವರಣ ಹಿಂಗಿತ್ತು. ವಾತಾವರಣ ನೋಡೋಕ್ಕೆ ಚೆನ್ನಾಗೇ ಇತ್ತು, ತಂಪಾಗಿತ್ತು. ಹಾಗೆ ನಾವು ಬೆಳಗ್ಗೆನೇ ಹಾಲು ತೊಗೊತೀವಿ. ಆ ಹಾಲನ್ನೆಲ್ಲ ನಾನು ಕಾಯಕ್ಕಿಟ್ಬಿಟ್ಟು ಈ ಕಡೆ ಬೆಂಡೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಬೆಂಡೆಕಾಯಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಕಡೆ ಹಾಲು ಕಾಯುತ್ತೆ, ಈ ಕಡೆ ಮನೆ ಕೆಲಸನೂ ಆಗುತ್ತೆ. ಈ ಥರ ಮಾಡಿದರೆ ತಾನೇ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋಕ್ಕಾಗೋದು. ಹಾಗೆ ಚಟ್ನಿಗೆ ಅಂತ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಂಡೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಾವ ಬಂದೇ ಬಿಟ್ಟರು. ಬಾಣಲಿ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮಾವಂಗೆ ಅಂತ ಟೀ ಮಾಡೋಕ್ಕೆ ಇಟ್ಟೆ. ಈ ಕಡೆ ಟೀ ಮಾಡೋಕ್ಕಿಟ್ಟು ಈ ಕಡೆ ಒಲೆ ಸುಮ್ಮನೆ ಖಾಲಿ ಇತ್ತಲ್ಲ, ಹಾಗಾಗಿ ಈ ಒಲೆನೂ ಕೂಡ ಹಚ್ಕೊಂಡು ಬಾಣಲಿ ಇಟ್ಟು ಸಡನ್ಗೆ ಗೊತ್ತಾಗಲಿಲ್ಲ. ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟಿದ್ದೆ. ಮಾಡ್ತೀನಿ ಅಂದರೆ ಇದು ಯಾಕೋ ಇವತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ನನಗೇನೆ ನನ್ನ ಮೈಂಡೇ ಇಲ್ಲೆಲ್ಲೋ ಹೋಗ್ತಾಯಿತ್ತು. ಅದು ದೊಡ್ಡದಾಗಿರೋ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಸಿಡಿಯುತ್ತೆ ಅಂತ ಗೊತ್ತಿದ್ರೂ ಎಣ್ಣೆಲಿ ಸಡನ್ನಾಗಿ ಹಾಕಿಬಿಟ್ಟೆ. ಅದೇನು ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು, ಹಾಗೆ ಡಮ್ ಅನ್ಕೊಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದರಲ್ಲೇ ಹೆಂಗೋ ಅದನ್ನು ನೀಟಕ್ಕೆ ಹುರ್ಕೊಂಡು ಅಷ್ಟರಲ್ಲಿ ನಮ್ಮ ಟೀನೂ ಆಯಿತು. ಟೀ ನಮ್ಮ ಮಾವಂಗೆ ಕೊಟ್ಟು ಬಂದು ನಮ್ಮ ಮನೆಯವರು ನನಗೆ ಅಂತ ಒಂದು ಮಿರ್ಚಿ ತಂದು ಕೊಟ್ಟಿದ್ರು. ಅದು ನನಗೆ ಈ ವೆದರಿಗೂ ಅದಕ್ಕೂ ಮಳೆ ಬಂದಿದ್ದಕ್ಕೂ ಮಿರ್ಚಿ ತಿನ್ಕೊಂತ ಹಾಗೆ ತಿಂತಾ ಕೆಲಸ ಮಾಡೋಣ ಅಂತಂದು ಆ ಕಡೆ ಒಲೆ ಮೇಲೆ ಕೆಲಸನೂ ಆಗಬೇಕು, ಈ ಕಡೆ ನಾವು ತಿನ್ನೋ ಕೆಲಸನೂ ಆಗಬೇಕು ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಖಾರ ಇರೋದ್ರಿಂದ ತಿನ್ನೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಆದ್ರೂ ನಾವು ಖಾರ ತಿನ್ನೋದ್ರಲ್ಲಿ ಎಕ್ಸ್ಪರ್ಟು.
ಹಾಗೆ ಎಂಜಾಯ್ ಮಾಡ್ಕೊತ ಮಿರ್ಚಿ ತಿಂದು ಈ ಕಡೆ ಮಿಕ್ಸಿಗೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಎಲ್ಲದನ್ನೂ ಮಿಕ್ಸಿ ಮಾಡ್ಕೊಂಡಿದ್ದೆ. ಅದನ್ನು ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ಬಾಣಲೆ ಇಟ್ಟು ಅದು ಸುಡ್ತಾಯಿತ್ತು ಬಾಣಲೆ, ಅದನ್ನೇ ಕೈಲಿಟ್ಟೆ, ಹಂಗೆ ಕೈ ಬೇರೆ ಸುಟ್ಟೋಯ್ತು. ಬಾಣಲೆಗೆ ಎಣ್ಣೆ ಹಾಕ್ಕೊಂಡೆ. ಆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಅದು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ಚಟ್ನಿನ ಒಗ್ಗರಣೆ ಕೊಟ್ಟು ಇಳಿಸಿದೆ. ರೊಟ್ಟಿನೂ ಮಾಡಿದ್ದೀನಿ. ಆದರೆ ನನಗೆ ನಾನು ಇದೇ ಫಸ್ಟೆಲ್ಲ ವೀಡಿಯೋ ಮಾಡ್ತಾಯಿರೋದು, ಹಾಗಾಗಿ ಆ ವಿಡಿಯೋ ಎಲ್ಲಿ ಹೋಯ್ತು, ಎಲ್ಲಿ ಸ್ಕಿಪ್ ಆಯಿತು ಅಂತಂದೇ ಗೊತ್ತಾಗಲಿಲ್ಲ. ವಿಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ. ಆಮೇಲೆ ಎಲ್ಲ ರೊಟ್ಟಿ ಮಾಡಿಬಿಟ್ಟು ರೊಟ್ಟಿ ತಿಂದು ಈ ಕಡೆ ನೆನ್ನೆ ನೈಟು ಹಿಟ್ಟು ಹಾಕ್ಸ್ಕೊಂಬಂದಿದ್ವಿ, ಜೋಳದ ಹಿಟ್ಟು. ಅದನ್ನು ಬಿಸಿದ್ದಾಗೆ ಹಾಕಬಾರ್ದಲ್ಲ, ಬಿಸಿದ್ದಾಗೆ ಹಾಕಿದರೆ ಬೇಗ ಕೆಟ್ಟೋಗುತ್ತೆ ಹಿಟ್ಟು. ಅದಕ್ಕೋಸ್ಕರ ಅದನ್ನು ನೈಟೆಲ್ಲ ಅದನ್ನ ಹಂಗೆ ತಣ್ಣಗಾಗಕ್ಕೆ ಅದೆಲ್ಲ ತಣ್ಣಗಾದ್ಮೇಲೆ ಅದನ್ನೆಲ್ಲ ಬಾಕ್ಸಲ್ಲಿ ತುಂಬಿ ಇಟ್ಕೊಂಡೆ. ಈ ಕಡೆ ಎಲ್ಲ ರೊಟ್ಟಿ ಎಲ್ಲ ತಿಂದು ಬೆಳಗಿನ ತಿಂಡಿ ಎಲ್ಲ ಮುಗಿಸಿದೆ. ನಾವು ಬೆಳಗಿನ ತಿಂಡಿ ಮಾಡಲ್ಲ, ರೊಟ್ಟಿನೇ ಆಲ್ಮೋಸ್ಟ್ ಆಲ್ ಜಾಸ್ತಿ ಮಾಡೋದು. ತಿಂದಾದ್ಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮತ್ತೇನಾದರೂ ಮಾಡಬೇಕಲ್ಲ, ಹಾಗಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರಿಗೂ ಕೂಡ ಎಲ್ಲ ಮಸಾಲೆ ಎಲ್ಲ ಐಟಮ್ಗಳನ್ನ ರೆಡಿ ಮಾಡಿ ಇಟ್ಕೊಂಡೆ. ಈ ಕಡೆ ಟೊಮೊಟೊ ಈರುಳ್ಳಿ ಎಲ್ಲ ಅದನ್ನ ಹುರಿತಾ ಇದ್ದೆ. ಹುರಿದ್ಬಿಟ್ಟು ಹಾಗೆ ಇವಾಗ ಹೆಣ್ಮಕ್ಳು ಅಂದ್ಬಿಟ್ರೆ ಒಂದಾಗತ್ತೆ ಒಂದು ಕೆಲಸ, ಏನಾದರೂ ಕೆಲಸ ಇದ್ದೇ ಇರ್ತವೆ ಬಿಡಪ್ಪ, ರೆಸ್ಟ್ ಇರೋಣ ಅನ್ನೋದೇ ಇಲ್ಲ. ಎಲ್ಲರಿಗೂ ಇರಲ್ಲ, ಈ ಮದುವೆ ಆದವ್ರಿಗೆ ಮಾತ್ರ ಈ ಥರ ಇದ್ದೇ ಇರ್ತೈತಿ. ಅದರಲ್ಲೂ ಈ ಹಳ್ಳಿ ಕಡೆ ಸೈಡು ಸ್ವಲ್ಪ ಜಾಸ್ತಿನೇ ಕೆಲಸ ಅನ್ಬೋದು. ನಮ್ದು ಹಳ್ಳಿ ಆಗೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತವೆ. ಅದೇ ಥರ ಎಲ್ಲ ಮಾಡಿಕೊಂಡು ಸಾಂಬಾರು ಮಾಡಿದೆ. ಅಂತೂ ಇಂತೂ ಮಧ್ಯಾಹ್ನ ಅನ್ನೋತ್ತಿಗೆ ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ. ಕರೆಂಟ್ ಬೇರೆ ಇರಲಿಲ್ಲ. ಕರೆಂಟೆಲ್ಲ ಬಂದು ಅದು ಬರೋವರೆಗೂ ಕಾದು ಎಲ್ಲ ರೆಡಿ ಮಾಡಿಕೊಂಡು, ಇಲ್ಲಿ ಹಳ್ಳೀಲಿ ಕರೆಂಟಿಂದೇ ಪ್ರಾಬ್ಲಮ್. ಮಳೆಗಾಲ ಆಗಿರೋದ್ರಿಂದ ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮ್ಮು. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಮಾಡಿಕೊಂಡೆ. ಮತ್ತೆ ಟೈಮ್ ಆಗಿ ಕರೆಂಟ್ ಹೋಗ್ಬಿಟ್ರೆ ಮತ್ತೆ ರುಬ್ಬೋ ಕಲ್ಲಿಗೆ ಹೋಗಬೇಕಾಗುತ್ತೆ. ನನಗೆ ರುಬ್ಬೋ ಕಲ್ಲಲ್ಲಿ ರುಬ್ಬಿ ಅಭ್ಯಾಸನೇ ಇಲ್ಲ. ಆವಾಗ ಅದು ಹೆಂಗೆ ರುಬ್ತಿದ್ರೋ ಏನೋ ಗೊತ್ತಿಲ್ಲ. ಅದೆಲ್ಲ ಮಾಡೋ ಅಷ್ಟರಲ್ಲಿ ಸಂಜೆ ಹಾಗೇ ಹೋಯ್ತು. ಅದು ಹೆಂಗೆ ಸಂಜೆ ಆಯಿತು ಏನೋ ಗೊತ್ತೇ ಇಲ್ಲ. ಹಿಂದುಗಡೆ ಅದೇ ಕೆಲಸ ಮಾಡ್ತಾಯಿದ್ರು ಅಂದೆಲ್ಲ, ಅವರಿಗೆ ಸಂಜೆ ಆಗಿತ್ತಲ್ಲ, ಹಾಗಾಗಿ ಟೀ ಮಾಡೋಣ ಅಂತ ಇಟ್ಬಿಟ್ಟು ಅವರಿಗೆ ಹೇಳೋಣ ಅಂತ ಹೋದೆ. ಹಾಗೆ ಇಂಟ್ಲಲ್ಲಿರೋ ಹಾಗೆ ಸ್ವಲ್ಪ ವೆದರ್ನ ಹಾಗೆ ವಿಡಿಯೋ ಮಾಡ್ಕೊಂಡೆ. ನಮ್ಮ ಮನೆಯವರು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಅಂದರೆ ಅವ್ರ ಜೊತೆ ಗೊಂಡಿ ಕೆಲಸ ಮಾಡ್ತಾ ಇರಲಿಲ್ಲ. ಅಲ್ಲಿ ಇವಾಗ ಎತ್ತಿನ ಗೊಬ್ಬರ ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಹಾಕಿದ್ವಿ. ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಅವರು ತುಂಬ ಹಾಕಿದರು. ಅವರಿಗೆಲ್ಲ ಟೀ ಕೊಟ್ಬಿಟ್ಟು ನಾನು ಈ ಕಡೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ದೇವರಿಗೆ ಹೂವು ಆಮೇಲೆ ಬೇವಿನ ಎಲೆ ಎಲ್ಲ ತೊಗೊಂಬಂದಿದ್ದೆ. ನಮ್ಮ ಮಾವ ಕೂಡ ಅಷ್ಟು ಟೈಮಿಗೆ ಬಂದರು. ಮತ್ತು ಅವರಿಗೂ ಕೂಡ ಟೀ ಮಾಡಿ ಕೊಟ್ಟು ಅವರು ಆ ಕಡೆ ಹೋದರು. ಆಮೇಲೆ ನಾನು ನಿಧಾನಕ್ಕೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡೋದು ಎಷ್ಟು ಮನೆ ಕೆಲಸ ಮಾಡಿದ್ರೂ ಅಷ್ಟು ದೊಡ್ಡದದು ದೇವ್ರ ಪೂಜೆ ಮಾಡೋದು. ನಿಧಾನಕ್ಕೆ ಶಾಂತಿಯಿಂದ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೆಚ್ಚಿಗೆ ದೇವರಿಗಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನೀಟಕ್ಕೆಲ್ಲ ಫೋಟೋಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ದೇವ್ರ ಪೂಜೆನೇ ಮಾಡಿದೆ. ದೇವ್ರ ಪೂಜೆ ಮಾಡಿ ಈ ಕಡೆ ಎದ್ದು ಬರೋಣ ಅನ್ನೋ ಅಷ್ಟರಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ. ಅದು ನನಗೆ ಗೊತ್ತೇ ಇಲ್ಲ. ದೇವ್ರ ಪೂಜೆ ಎಲ್ಲ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಹೊರಗೆ ಬಂದು ನೋಡ್ತೀನಿ, ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ಬೇಗ ಮತ್ತೆ ಕರೆಂಟ್ ಹೋದರೆ ಮತ್ತೆ ಬರಲ್ಲ ಅಂದ್ಬಿಟ್ಟು ಬೇಗ ಪೂಜೆ ಮಾಡಿಕೊಂಡು ಆಚೆ ಕಡೆ ಬಂದು ನೋಡಿದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಇನ್ನು ಮುಂದೆ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ನೋಡ್ಬೋದು. ಓಕೆ, ಬಾಯ್ ಬರಲಿಲ್ಲ.